ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಕೇಳ್ತಾ ಇದ್ರಿ ವಿಡಿಯೋಸ್ ಯಾಕೆ ಬರ್ತಾ ಇಲ್ಲ ಅಂತ. ಸೊ ಈಗ 8th ಮಂತ್ ಕಂಪ್ಲೀಟ್ ಆಗಿ 9th ಮಂತಲ್ಲಿದೆ. ರೆಗ್ಯುಲರ್ ಆಗಿ ವ್ಲಾಗ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಹಾಗೆ ಜೊತೆಗೆ ಅವಳು ಬೇರೆ ಇರ್ತಾಳಲ್ವ, ಅವಳನ್ನ ನೋಡಿಕೊಂಡು ನನ್ನನ್ನು ನೋಡ್ಕೊಳ್ಳೋದೇ ಆಗುತ್ತೆ. ಜೊತೆಗೆ ಈ ಟೈಮಲ್ಲಿ ರೆಸ್ಟ್ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಆಲ್ಮೋಸ್ಟ್ ಅವಳು ಮಲ್ಕೊಂಡಾಗ ನಾನು ಮಲ್ಕೊಂಡಿರ್ತೀನಿ, ಅವಳು ಎದ್ದಿದ್ದಾಗ ಅವಳು ಆಟ ಆಡ್ತಿರ್ಬೇಕಾದ್ರೆ ಮಿಕ್ಕಿದ ಕೆಲಸಗಳನ್ನು ಮಾಡ್ಕೊಳ್ಳೋದು ಇದೇ ಆಗೋಗುತ್ತೆ. ಅದಕ್ಕೋಸ್ಕರ ವಿಡಿಯೋಸ್ ಸ್ವಲ್ಪ ಕಮ್ಮಿ ಆಗಿದೆ. ಈಗಲೇ ಕಮ್ಮಿ ಅಂದರೆ ಇನ್ನು ಡೆಲಿವರಿ ಆದಮೇಲಂತೂ ವಿಡಿಯೋಸ್ ಮಾಡೋಕ್ಕೇ ಆಗಲ್ಲ. ಸೊ ಇವತ್ತು ನಾನು ಏನಕ್ಕೆ ಈ ವ್ಲಾಗನ್ನು ಮಾಡ್ತಾ ಇದ್ದೀನಿ ಅಂತಂದರೆ, ನಮ್ಮ ಮನೆಯಲ್ಲಿ ಈಗ 8th ಕಂಪ್ಲೀಟ್ ಆಗಿ 9th ಮಂತಲ್ಲಿ ಇರೋದ್ರಿಂದ ಸೀಮಂತ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಅದಕ್ಕೋಸ್ಕರನೇ ಈ ವ್ಲಾಗನ್ನು ಮಾಡ್ತಾ ಇದ್ದೀನಿ. ಸೊ ಇವಾಗ ಆಲ್ರೆಡಿ 8th ಮಂತ್ ಕಂಪ್ಲೀಟ್ ಆಗಿ 9th ನಡೀತಾ ಇದೆ. ಜೊತೆಗೆ ಆಷಾಢ ಬೇರೆ ಬರೋದ್ರಿಂದ ಜಾಸ್ತಿ ಲೇಟ್ ಮಾಡೋದು ಬೇಡ. ಡೆಲಿವರಿನೂ ಅಷ್ಟೇ August 5th ಡೇಟ್ ಇದ್ದಿದ್ದು, ಅವರು ಒಂದು 3-4 ಡೇಸ್ ಮುಂಚೆನೆ ಆಗಬಹುದು ಅಂತ ಹೇಳಿದ್ದಾರೆ ಡಾಕ್ಟರು. ಸೊ ಮೇ ಬಿ ಈ ಮಂತ್ ಎಂಡಲ್ಲಿ ಡೆಲಿವರಿ ಆಗಬಹುದು ಅಂತ ಅನ್ಕೊಂಡಿದೀವಿ. ಅದಕ್ಕೋಸ್ಕರನೇ ಇನ್ನು ಆಷಾಢ ಸ್ಟಾರ್ಟ್ ಆದರೆ ಇನ್ಯಾವುದು ಫಂಕ್ಷನ್ಸ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಈ ಸಂಡೇನಲ್ಲಿ ಸೀಮಂತವನ್ನ ಇಟ್ಕೊಂಡಿದೀವಿ. ಅದಕ್ಕೆ ವ್ಲಾಗನ್ನ ಇವತ್ತಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಪ್ರಿಪ್ರೇಷನ್ಸ್ ಎಲ್ಲ ಯಾವ್ಯಾವ ರೀತಿ ಇದೆ, ಏನೇನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತೀವಿ ಅನ್ನೋದನ್ನು ನಿಮ್ಗೆ ತೋರ್ಸೋಣ ಅಂತ ಅಷ್ಟೇನೆ. ಇನ್ನು ಸಂಡೇನೇ ಇಟ್ಕೊಂಡಿದೀವಿ. ಯಾಕೆ ಅಂದ್ರೆ ವೀಕ್ ಡೇಸ್ ಅಲ್ಲಿ ಇಟ್ಕೊಂಡ್ರೆ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಅಪ್ಪ ಅಮ್ಮ ಇಬ್ರು ಟೀಚರ್ಸ್ ಆಗಿರೋದ್ರಿಂದ ಅವರು ಬರಕ್ಕಾಗಲ್ಲ. ತಮ್ಮಂಗೂ ಕೋರ್ಟ್ ಇರುತ್ತೆ. ಇನ್ನು ಹಸ್ಬೆಂಡು ಕೂಡ ಆಫೀಸಲ್ಲಿ ವರ್ಕು ಅದು ಇದು ಅಂತ ಇರ್ತಾರೆ. ಸೊ ರೆಗ್ಯುಲರ್ ಆಗಿ ನಾವು ಸಂಡೇಸೇ ಜಾಸ್ತಿ ಪ್ರಿಫರ್ ಮಾಡೋದು. ಯಾವುದೇ ಫಂಕ್ಷನ್ಸ್ ಇದ್ರೂ ಬರೋರಿಗೂ ಈಸಿ ಆಗುತ್ತೆ ರಿಲೇಟಿವ್ಸ್ಗಳಿಗೆ ಅಂತ ಅಂದ್ಬಿಟ್ಟು ಸಂಡೇ ಫಿಕ್ಸ್ ಮಾಡ್ಕೊಂಡಿದೀವಿ ಡೇಟು. ಕೆಲವರೆಲ್ಲ ಹೇಳ್ತಾ ಇದ್ರು ಕರಿಬೇಕಾದ್ರೆ 2ನೇದಕ್ಕೂ ಮಾಡ್ತಾರಾ, 2ನೇ ಮಗುಗೂ ಮಾಡ್ತಾರಾ, ಯಾರು ಮಾಡಲ್ಲ ಅಂತ. ಆಕ್ಚುಲಿ ನನಗೂ ಗೊತ್ತಿಲ್ಲ 2ನೇದಕ್ಕೆ ಯಾಕೆ ಮಾಡಲ್ಲ ಅಂತ. ಅದಕ್ಕೆ ಮಾತ್ರ ಆನ್ಸರ್ ನನಗೆ ಯಾರು ಹೇಳಿಲ್ಲ. ಮೊದಲನೇದಕ್ಕಾದ್ರೆ ಮಾತ್ರ ಮಗು, 2ನೇದಕ್ಕಾದ್ರೆ ಮಗು ಅಲ್ವಾ, ಅದಕ್ಕೆ ಯಾರ್ದು ಆಶೀರ್ವಾದ ಆಗಿರ್ಬೋದು, ಸೆಲೆಬ್ರೇಷನ್ ಆಗಿರ್ಬೋದು ಬೇಡವಾ ಅಂತ ನಂದು ಒಂದು ಥಿಂಕಿಂಗು. ಬಟ್ ಫಸ್ಟ್ನೇದಕ್ಕೆ 5 ತಿಂಗಳಿಗೇನೆ ಕೊರೋನಾ ಅಂದ್ಬಿಟ್ಟು ನಾನು ಅಮ್ಮ ಮನೆಗೆ ಹೋಗಿದ್ದೆ. ಸೊ ಫಸ್ಟ್ನೇ ಸೀಮಂತ ಅಲ್ಲಿ ಮಾಡಿದ್ರು. 5 ತಿಂಗಳಿಗೆ ಹೋಗ್ಬೇಕಾದ್ರೇನೆ ಅತ್ತೆ ಮನೆಯಲ್ಲಿ ಒಳ್ಳೆ ಮಿನಿ ಸೀಮಂತ ತರ ನನಗೆ ಮಾಡಿ ಕಳಿಸಿದ್ರು. ತುಂಬಾನೇ ಚೆನ್ನಾಗಿ ಕಳಿಸ್ಕೊಟ್ರು ನನಗೆ. ಇನ್ನು 9 ತಿಂಗಳವರೆಗೂ ಇಲ್ಲೇ ಇದ್ದೀನಿ ಅಂತ ಅಂದಾಗ ಅವರು ಮಾಡ್ದಲೇ ಇರ್ತಾರ. ಯಾಕೆ ಅಂತಂದ್ರೆ ಒಂದು ಮಗು ಬರ್ತಿದೆ ಅಂದ್ರೆ ಖುಷಿ, ಅದನ್ನ ಸೆಲೆಬ್ರೇಟ್ ಮಾಡೋ ಅಂತ ಟೈಮು. ಮೊದಲನೇದಾದ್ರೆ ಏನು, 2ನೇದಾದ್ರೆ ಏನು, ಖುಷಿ ಇದೆ. ನಮ್ಮ ಅತ್ತೆ ಮಾವ ಅಂತೂ ಫುಲ್ ಖುಷಿಯಾಗಿದ್ದಾರೆ. ಸೊ ಅವ್ರ ಖುಷಿನ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಈ ಸೀಮಂತವನ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಸರಿ ಅವ್ರ ಇಷ್ಟನ ಏನಕ್ಕೆ ಬೇಡ ಅನ್ನೋದು, ಮೊದಲನೇದು ಅಲ್ಲಿ ಮಾಡಿದ್ರು 2ನೇದು ಇಲ್ಲಿ ಮಾಡ್ಲಿ ಅಂತ ಅನ್ಕೊಂಡು ಸೊ ಮೊದಲನೇದು ಅಮ್ಮ ಮನೆಯಲ್ಲಿ, 2ನೇದು ಅತ್ತೆ ಮನೆಯಲ್ಲಿ ಮಾಡ್ತಾ ಇದ್ದಾರೆ. ಅಮ್ಮನ ಮನೆಯಲ್ಲಿ ಸೀಮಂತ ಮಾಡೋದು ನಾರ್ಮಲ್ಲು. ಯಾಕಂದ್ರೆ ಹೆಣ್ಮಕ್ಳನ್ನ ಹೆತ್ತಿದೀವಿ, ಮಾಡಬೇಕು, ಬಾಣಂತನ ಮಾಡಬೇಕು, ಸೀಮಂತ ಮಾಡಬೇಕು, ಅದೆಲ್ಲ ಕಾಮನ್ ಆಗಿರುತ್ತೆ. ಇನ್ನು ನನ್ನ ಫ್ರೆಂಡ್ಸ್ ಅಂತೂ ಹೇಳ್ತಾ ಇದ್ರು 2ನೇದಕ್ಕೂ ಸೀಮಂತ ಮಾಡ್ತಾ ಇದಾರ, ನಿನ್ಗೆ ಲಕ್ಕಿ ನೀನು, ಹಾಗೆ ಹೀಗೆ ಅಂತೆಲ್ಲ. ಒಂದ್ ರೀತಿನಲ್ಲಿ ಹೇಳ್ಬೇಕು ಅಂದ್ರೆ ನಿಜವಾಗ್ಲೂ ಹೌದು ಅನ್ಸುತ್ತೆ. ಯಾಕಂದ್ರೆ ಅಮ್ಮನ ಮನೆಯಲ್ಲಿ ಸಿಗೋ ಅಷ್ಟೇ ಕೇರು, ಕಾಳಜಿ, ಪ್ರೀತಿ ಎಲ್ಲ ನನಗೆ ಅತ್ತೆ ಮನೆಯಲ್ಲೂ ಸಿಗ್ತಾ ಇದೆ. ಅದಕ್ಕೋಸ್ಕರ ನೋಡಿ 9 ತಿಂಗಳವರೆಗೂ ಇಲ್ಲೇ ಇದ್ದೀನಿ ಅಂದ್ಬಿಟ್ಟು ಅತ್ತೆ ಮನೆಯಲ್ಲೂ ಕೂಡ ನನಗೆ ಸೀಮಂತನ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಾನು ಲಕ್ಕಿ ಅಂತಾನೆ ಹೇಳಬಹುದು. ಇನ್ನ ಸೀಮಂತಕ್ಕೆ ಇವತ್ತೇ ಅಮ್ಮ, ನನ್ನ ತಮ್ಮ ಎಲ್ಲರೂ ಬರ್ತಿದ್ದಾರೆ. ಯಾಕೆ ಅಂದರೆ ನಾಳೆ ಬಂದು ಏನು ಪ್ರಿಪ್ರೇಷನ್ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂದ್ಬಿಟ್ಟು ನಾವೇ ಬಾಳೆ ಎಲೆ, ಬಾಳೆಹಣ್ಣು ಎಲ್ಲ ಬೆಳೆಯೋದ್ರಿಂದ ನೀವೇ ತಗೊಂಡು ಬನ್ನಿ ಅಂತ ಹೇಳಿದ್ದೆ. ಸೊ ಅವ್ರು ಅದನ್ನೆಲ್ಲ ತಗೊಂಡು ಇವತ್ತು ಬರ್ತಿದ್ದಾರೆ. ಇನ್ನು ರಿಲೇಟಿವ್ಸ್ ಎಲ್ಲ ನಾಳೆ ಬರ್ತಾರೆ. ಸೊ ಇವತ್ತಿಂದನೇ ಮನೆ ತುಂಬ ಜನ, ಆ ಸೆಲೆಬ್ರೇಷನ್ ಮೋಡ್ ಎಲ್ಲ ಸ್ಟಾರ್ಟ್ ಆಗೋದ್ರಲ್ಲಿದೆ. ಸೊ ಏನೇನೆಲ್ಲ ಮಾಡ್ತೀವಿ ಅನ್ನೋದನ್ನ ನಾನು ನೀವು ಒಂದೊಂದಾಗೆ ತೋರಿಸ್ತಾ ಹೋಗ್ತೀನಿ. ಇವತ್ತು ಮನೆಗೆ ಬಂದಿರೋ ಫಸ್ಟ್ ಗೆಸ್ಟ್ ಅಂದ್ರೆ ಪಲ್ಲವಿ, ಅವ್ರ ಅಪ್ಪ ಅಮ್ಮ, ಹಾಗೆ ಅವಿರ ಕೂಡ ಬಂದಿದ್ಲು. ಪಲ್ಲವಿ ಅವಿರ US ಇಂದ ಒಂದು 3-4 ಡೇಸ್ ಬ್ಯಾಕೆ ಬಂದಿದ್ರು. ಸೊ ಅವ್ರ ಊರಲ್ಲಿ ಇದ್ಕೊಂಡು ನಾಳೆ ಫಂಕ್ಷನ್ ಅಂದ್ಬಿಟ್ಟು ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ. ಆಫ್ಟರ್ 1 ಇಯರ್, ಅವ್ರು US ಹೋದಾಗಿಂದ 1 ಇಯರ್ ಆದ್ಮೇಲೆ ಬಂದಿದ್ದಾರೆ. ಅದಾದ್ಮೇಲೆ ನಮ್ಮ ಅತ್ತೆ ತಂಗಿ ಬಂದಿದ್ರು. ಇವರು ಮದನಪಲ್ಲಿಯಲ್ಲಿರೋದು. ಸೊ ಇವರು ಕೂಡ ಇವತ್ತೇ ಬಂದಿದ್ರು. ಬರ್ತಾ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಿತ್ತಲ್ಲ ಅವ್ರಿಗೆ, ಅದಕ್ಕಂತಾನೆ ಬೆಣ್ಣೆ ಬಿಸ್ಕೆಟ್ ಇವರೇ ಇವ್ರ ಕೈಯಾರೆ ಮಾಡಿ ತಗೊಂಡ್ ಬಂದಿದ್ದಾರೆ. ತುಂಬಾನೇ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರು. ಫಂಕ್ಷನ್ನು ಮನೆ ಒಳಗಡೆ, ಊಟ ಕೆಳಗಡೆ ಅರೇಂಜ್ಮೆಂಟ್ ಮಾಡೋದು ಅಂತ ಅನ್ಕೊಂಡಿದ್ವಿ. ಸೊ ಶಾಮಿಯಾನದವರೆಲ್ಲ ಇವತ್ತೇ ಬಂದ್ಬಿಟ್ಟು ಎಲ್ಲ ಅರೇಂಜ್ಮೆಂಟ್ಸ್ ಅನ್ನ ಮಾಡ್ಕೊಳ್ತಾ ಇದ್ರು. ಸೊ ಇವ್ರದ್ದಾದ್ಮೇಲೆ ಇನ್ನ ಮೆಹಂದಿ ಹಾಕಿಸ್ಕೊಳ್ಬೇಕಿತ್ತು.
ಜಲ್ಜಕ್ಕಂಗೆ ಹೇಳಿದ್ದೆ ಮೆಹಂದಿ ಹಾಕೋರು ನಿಮ್ಗೆ ಯಾರಾದರೂ ಗೊತ್ತಿದ್ರೆ ಹೇಳಿ ಅಂತ. ಯಾಕಂದರೆ ನಂಗೆ ಊರಲ್ಲಿ ಮಾತ್ರ ಗೊತ್ತಿತ್ತು, ಇಲ್ಲಿ ಯಾರು ಹಾಕ್ತಾರೆ ಅಂತ ಗೊತ್ತಿರಲಿಲ್ಲ. ಇವರು ಅಮ್ರೀನ್ ಅಕ್ಕ ಅಂತ ಹೇಳಿಬಿಟ್ಟು ಜಲ್ಜಕ್ಕ ಅವ್ರ ಫ್ರೆಂಡು. ಸೊ ಇವ್ರಿಗೆ ಹೇಳಿದ್ರು ಹಾಕೋದಕ್ಕೆ. ಆ್ಯಕ್ಚುಲಿ ನಾನು 5 ಮಂತಲ್ಲಿ ಊರಿಗೆ ಹೋಗ್ಬೇಕಾದ್ರೂ ಕೂಡ ಇವರೇ ನನಗೆ ಮೆಹಂದಿ ಎಲ್ಲ ಹಾಕಿಬಿಟ್ಟು ನೀಟಾಗಿ ತುಂಬ ಚೆನ್ನಾಗಿ ಹಾಕಿ ಕಳಿಸಿದ್ರು. ಇವರಿಗೂ ಚಿಕ್ಕ ಬೇಬಿ ಇದೆ, 2 ಇಯರ್ಸ್ದು. ಆ್ಯಕ್ಚುಲಿ ನಾನು ಇವತ್ತು ಬರೋ ಹಾಗೆ ಇರಲಿಲ್ಲ, ಜಲ್ಜಕ್ಕ ಹೇಳಿದ್ರು ಅಂತ ಬಂದು ಹಾಕ್ತಾ ಇದ್ದೀನಿ ಅಂದರು. ಮೆಹಂದಿ ಫೈನಲ್ ಲುಕ್ ಈ ರೀತಿನಲ್ಲಿತ್ತು. ತುಂಬಾ ಚೆನ್ನಾಗಿ ಹಾಕಿದ್ರು ಮೆಹಂದಿನ. ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಜಾಸ್ತಿ ಟೈಮ್ ಕೂಡ ತಗೊಂಡ್ಲಿಲ್ಲ, ಬೇಗನೆ ಮುಗ್ದೋಯ್ತು ಮೆಹಂದಿ ಹಾಕಿದ್ದು. ಅದಾದ್ಮೇಲೆ ಪಲ್ಲವಿರ ಅಪ್ಪ ಅಮ್ಮ ಅವ್ರ ಊರಲ್ಲಿ ಏನೋ ಫಂಕ್ಷನ್ ಇದೆ ನಾಳೆ, ಇರಕ್ಕಾಗಲ್ಲ ಅಂದ್ಬಿಟ್ಟು ಇವತ್ತೇನೆ ಅರ್ಶಿನ ಕುಂಕುಮ ಕೊಟ್ಬಿಡ್ತೀನಿ ಅಂತ ಹೇಳಿದ್ರು. ಉಳ್ಕೊಳ್ಳಿ ಅಂತ ಎಷ್ಟು ಹೇಳಿದ್ರು ಇಲ್ಲ ಹೋಗ್ಬೇಕು ಅಂತಂದ್ರು. ಸೊ ಫಸ್ಟ್ ಗಿಫ್ಟ್ ಅವರೇನೆ ನನಗೆ ಕೊಟ್ಟಿದ್ದು. ಸ್ಟಾರ್ಟಿಂಗ್ ಅಲ್ಲಿ ಇವರಿಬ್ರು ಅಂತೂ ಒಬ್ರು ನೋಡಿದ್ರೆ ಒಬ್ರು ಗುರ್ತೇ ಹಿಡ್ದಿರ್ಲಿಲ್ಲ. ಅದಾದ್ಮೇಲೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ರು ಅಂದ್ರೆ ನೋಡಿ ಹೆಂಗ್ ಆಟ ಆಡ್ಕೊಳ್ತಾ ಇದಾರೆ ಇಬ್ರು. ಇವಳು ಆಟ ಸಾಮಾನು ಅವಳು ತಗೊಂಡು ಶೇರಿಂಗ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಆಟ ಆಡ್ಕೊಳ್ತಾ ಇದ್ರು. 1 ಇಯರ್ ಆದ್ಮೇಲೆ ನೋಡಿದ್ರು ಗುರ್ತಿಡಿತಾರ, ಜೊತೆ ಸೇರ್ತಾರ ಅಂತ ನಾವ್ ಅನ್ಕೊಳ್ತಾ ಇದ್ವಿ. ಬಟ್ ಮಕ್ಳಿಗೆ ಎಷ್ಟು ಬೇಗ ಅಡ್ಜಸ್ಟ್ ಆಗ್ತಾರೆ ಅಂದ್ರೆ, ಬಂದಾಗ ಯಾವ ರೀತಿ ಇದ್ರು ಅಂದ್ರೆ ಇವಳ್ದೇನಾದ್ರೂ ಒಂದು ಆಟ ಸಾಮಾನು ತಗೊಂಡ್ರೆ ಅವಳು ಅಳ್ತಾ ಇದ್ಲು, ನಂದು ನಂದು ಅಂತ ಕಿತ್ಕೊಂತ ಇದ್ಲು. ಈಗ ಇಬ್ರು ಚೆನ್ನಾಗಿ ಆಟ ಆಡ್ಕೊಳ್ತಾ ಇದಾರೆ. ಪಲ್ಲವಿನೂ ಅಷ್ಟೇ US ಇಂದ ಬರ್ತಾ ತುಂಬಾನೇ ಶಾಪಿಂಗ್ ಮಾಡ್ಕೊಂಡು ಬಂದಿದ್ಲು. ಫಸ್ಟ್ ಗಿಫ್ಟ್ ನಾನೇ ಕೊಡ್ಬೇಕು, ನಾಳೆ ಎಲ್ಲರೂ ಇನ್ನ ಕೊಟ್ಬಿಡ್ತಾರೆ, ನಂದು ಫಸ್ಟ್ ಗಿಫ್ಟ್ ಅನ್ಸ್ಕೊಳ್ಳಲ್ಲ ಅನ್ಬಿಟ್ಟು ಇವತ್ತೇ ಕೊಡ್ತೀನಿ ಅಂತೆಲ್ಲ ತಗೊಂಡ್ಬಂದಿದ್ದಾಳೆ. ಇದು ಪ್ಲೇ ಮ್ಯಾಟ್ ಹೊಸದಾಗಿ ಬರುವಂತ ಬೇಬಿಗೆ. ಹಾಗೆ ಬಟ್ಟೆಗಳು ಒಂದ್ ಸ್ವಲ್ಪ ಎಲ್ಲಾನು ತಗೊಂಡ್ ಬಂದಿದ್ಲು. ಅವಿರಾ ಜೊತೆ ಸೇರ್ಕೊಂಡು ಅದನ್ನ ನನ್ಗೀಗ ಗಿಫ್ಟ್ ಮಾಡ್ತಾ ಇದ್ದಾರೆ. ಅದನ್ನ ನಾನು ಐರಾ ಇಸ್ಕೊಳ್ತಾ ಇದೀವಿ. ಸೊ ಈಗ ಬರ್ತಾ ಇರುವಂತ ಬೇಬಿಗೆ ಫಸ್ಟ್ ಗಿಫ್ಟ್ ಅವರ ಚಿಕ್ಕಿ ಕಡೆಯಿಂದ ಅಂತಾನೆ ಹೇಳ್ಬೋದು. ಪ್ಲೇ ಮ್ಯಾಟ್ ಇದು 1 to 12 ಮಂತ್ಸ್ ಕೂಡ ಹಾಕಿ ಫೋಟೋಶೂಟ್ ಕೂಡ ಮಾಡಿಸ್ಬೋದು, ತುಂಬಾನೇ ಚೆನ್ನಾಗಿದೆ. ಹಾಗೆ ಇದು ಬಟ್ಟೆ ಸೆಟ್ಟು, ಇದರಲ್ಲೇನೆ ಎಲ್ಲಾನು ಬಂದ್ಬಿಟ್ಟಿದೆ. ಹೆಲೋ ಬೇಬಿ ಅಂತ ಒಂದು ಕವರ್ ಕೂಡ ಇತ್ತು ಅದರಲ್ಲಿ. ಸೊ ಅದ್ರಲ್ಲಿ ಹಾಕ್ಬಿಟ್ಟು ಗಿಫ್ಟ್ ಮಾಡಬೇಕು ಅಂತ ಎಲ್ಲದನ್ನು ಜೋಡಿಸ್ಕೊಳ್ತಾ ಇದ್ಲು. ಇದು ಚಿಕ್ಕಿ ಕಡೆಯಿಂದ ಬರ್ತಾ ಇರುವಂತ ಸೆಕೆಂಡ್ ಗಿಫ್ಟ್. ತುಂಬಾನೇ ಖುಷಿ ಆಯ್ತು. ಇನ್ನೂ ಹುಟ್ಟದಲ್ಲೇ ಇರೋ ಬೇಬಿಗೆ ಎಷ್ಟೊಂದು ಪ್ರೀತಿ ಇವಾಗಿಂದಾನೇ ಸಿಗ್ತಾ ಇದೆ ಅಂತ. ಸೊ ಅದರಲ್ಲಿ ಕ್ಯೂಟ್ ಆಗಿರುವಂತ ಸಾಕ್ಸ್ ಸೆಟ್ಟು ಹಾಗೆ ಡ್ರೆಸ್ ಸೆಟ್ ಇತ್ತು, ನೋಡ್ಬೋದು ಪಿಂಕ್ ಕಲರ್ದು. ಅದರಲ್ಲಿ ಒಂದು ಟಿ ಶರ್ಟ್ ತರ ಇದೆ, ಇನ್ನೊಂದು ಪ್ಯಾಂಟು ತುಂಬಾ ಕ್ಯೂಟ್ ಆಗಿರುವಂಥದ್ದು, ಸಾಕ್ಸು ಹಾಗೆ ಕ್ಯಾಪು ಎಲ್ಲವುದು ಸೆಟ್ಟೇ ಬಂದಿತ್ತು. ತುಂಬಾನೇ ಚೆನ್ನಾಗಿತ್ತು. ಹಾಗೆ ಆ ಸಾಕ್ಸ್ಗಳು ಅಷ್ಟೇ 6 ಪೇರ್ಸ್ ತಗೊಂಬಂದಿದ್ಲು. ಎಷ್ಟು ಚಿಕ್ಕದು, ಎಷ್ಟು ಕ್ಯೂಟ್ ಆಗಿದೆ. ಪಾಪು ಜೊತೆ ನನಗೂ ಕೂಡ ಶಾಪಿಂಗ್ ಮಾಡಿದ್ಲು. ಒಂದು ಹ್ಯಾಂಡ್ ಬ್ಯಾಗನ್ನು ತಗೊಂಬಂದಿದ್ಲು, ಅದು ಕೂಡ ನನಗೆ ತುಂಬ ಇಷ್ಟ ಆಯಿತು. ಸ್ಲಿಂಗ್ ಬ್ಯಾಗ್ ಥರದ್ದು. ಎಲ್ಲಾದರೂ ಆಚೆ ಹೋದರೆ ಸಿಂಪಲ್ ಆಗಿ ಒಂದು ಫೋನು ಪರ್ಸು ಇಡ್ಸೋ ಥರ ತುಂಬ ಇಷ್ಟ ಆಯಿತು ಬ್ಯಾಗು. ಥ್ಯಾಂಕ್ ಯು ಸೋ ಮಚ್ ಪಲ್ಲವಿ. ಹಾಗೆ ಡೆಕೋರೇಷನ್ನ ನಾವೇ ಮಾಡ್ಕೊಳ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಸಿಂಪಲ್ ಆಗಿ ಫಂಕ್ಷನ್ನ ಮಾಡ್ತಿರೋದ್ರಿಂದ ಬಲೂನ್ಸ್ ಎಲ್ಲ ಯಾವ್ಯಾವ್ದಿದೆ ನೋಡೋಣ ಅಂತ ತೆಗೆದ್ವಿ ಅಷ್ಟೇ. ಇಬ್ರು ಮಕ್ಳಿದ್ರಲ್ಲ, ಫುಲ್ ಬಲೂನ್ಸ್ ಬೇಕು ಅಂದ್ರೆ ಪಾಪ ಅವಳಿಗೆ ಬಲೂನ್ಸ್ ಊದ್ಕೊಡೋದೇ ಕೆಲಸ ಆಗೋಗಿತ್ತು. ಸಂಜೆ ಹಿರಿಯೂರಿಂದ ಆಂಟಿ ಕೃಪಾ ಮತ್ತೆ ಅಂಕಲ್ ಬಂದ್ರು. ಮಧ್ಯಾಹ್ನ ಬಸ್ ಹತ್ತದವರು ಸಾಯಂಕಾಲ ಬಂದ್ರು. ಊರು ದೂರ ಅಂತ ಅವರು ಕೂಡ ಸ್ಯಾಟರ್ಡೇನೆ ಬಂದ್ರು. ಅದಾದ್ಮೇಲೆ ಅನು, ಪ್ರತಿ, ಅಮ್ಮ 3 ಜನನು ಬಂದ್ರು. ಸ್ವಲ್ಪ ಲಗೇಜ್ ಇದ್ದಿದ್ರಿಂದ ಬಾಳೆಹಣ್ಣು, ಬಾಳೆ ಎಲೆ ಎಲ್ಲ ಇವಾಗ ತಂದು ಇಳಿಸ್ತಾ ಇದ್ದಾರೆ ಒಳಗಡೆ. ಸೊ ಬರಬೇಕಾದವರೆಲ್ಲ ಇವತ್ತು ಬಂದಿದ್ದಾಯಿತು. ನೋಡಿ ಪ್ರತಿ ಜೊತೆ ಇವಳು ಆಟ ಆಡ್ತಾ ಇದ್ದಾಳೆ ಆಲ್ರೆಡಿ. ಕೃಪಾ, ಅನು, ಅಮ್ಮ, ಅಂಕಲ್, ಮಾವ, ಆಚೆ ಕಡೆ ಪಲ್ಲವಿ, ಹನಿ, ಸೋನು. ಒಟ್ಟಿನಲ್ಲಿ ಮನೆ ತುಂಬ ಜನ ಇದ್ದರು ಇವತ್ತು. ನಾಳೆ ಇನ್ನೂ ಕೂಡ ಜನ ಜಾಸ್ತಿ ಆಗ್ತಾರೆ. ಎಲ್ಲರೂ ಬಂದಿದ್ರಲ್ಲ, ನಮ್ಮ ಮಿಕ್ಕಿದ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ಳೋಣ ಅಂತ ಬಂದವರಿಗೆಲ್ಲ ಕೊಡೋದಕ್ಕೆ ಬಾಕ್ಸಸನ್ನು ತೊಗೊಂಬಂದಿದ್ವಿ. ಆ ಬಾಕ್ಸ್ ಒಳಗಡೆ ಅರ್ಶಿನ ಕುಂಕುಮದ ಕವರ್ ಹಾಕ್ಬಿಟ್ಟು ಪ್ಯಾಕ್ ಮಾಡಬೇಕಾಗಿತ್ತು. ಸೊ ಅನು, ಕೃಪಾ, ನನ್ನ ಹಸ್ಬೆಂಡ್ ಎಲ್ಲ ಸೇರಿಕೊಂಡು ಪ್ಯಾಕ್ ಮಾಡ್ತಾಯಿದ್ರು. ಈ ಬಾಕ್ಸಸ್ನ ಅತ್ತೆ ಮಾವ ಬೆಂಗಳೂರಿಂದ ತೊಗೊಂಬಂದಿದ್ರು. ನೈಟೇ ಎಷ್ಟಾಗುತ್ತೋ ಅಷ್ಟು ಡೆಕೋರೇಷನನ್ನು ಮಾಡಿ ಮುಗಿಸೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಸೊ ಫಸ್ಟ್ಗೆ ಸ್ಕ್ರೀನ್ ಕಟ್ತಾ ಇದ್ದಾರೆ, ಬಲೂನ್ ಊದೋರು ಊದ್ತಾ ಇದ್ದಾರೆ.
ಪಲ್ಲವಿ ಹನಿ ಇಬ್ಬರು ಬಲೂನ್ಗಳನ್ನ ಊದ್ತಾ ಇದ್ರು. ಸೊ ಮಿಕ್ನಾದವರು ಎಲ್ಲರೂ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾಯಿದ್ರು. ಡೆಕೋರೇಷನ್ ಐಟಮ್ಸ್ ಎಲ್ಲ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿ ತರಿಸಿದ್ದೆ. ಇನ್ನೂ ಕೆಲವೊಂದನ್ನೆಲ್ಲ ಪಲ್ಲವಿ ಕೂಡ ತೊಗೊಂಬಂದಿದ್ಲು. ಬಲೂನ್ಸ್ ಎಲ್ಲ ಇದೆಲ್ಲ ಫ್ಲಿಪ್ಕಾರ್ಟಿಂದ ತರಿಸಿದ್ದು. ಬೇಬಿ ಗರ್ಲ್, ಬೇಬಿ ಬಾಯ್ ಅಂತೆಲ್ಲ ಬೇಬಿ ಶವರ್ ಡೆಕೋರೇಷನ್ ಐಟಮ್ಸು. ಇನ್ನು ಹನಿ ಮತ್ತು ಪ್ರತಿ ಇಬ್ಬರು ಸೇರಿಕೊಂಡು ಆ ಸ್ಕ್ರೀನ್ ಹಾಕೋದ್ರಿಂದ ಕಟ್ಟೋದ್ರಿಂದ ಎಲ್ಲದನ್ನು ಮಾಡ್ತಾಯಿದ್ರು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಇವತ್ತು ಡೆಕೋರೇಷನನ್ನು ಮಾಡಿ ಮುಗಿಸಿದ್ದೀವಿ. ಇದಿಷ್ಟು ಇವತ್ತಿನ ಪ್ರಿಪ್ರೇಷನ್ಸ್ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.